ಈ ಸಂಸ್ಥೆಗೆ ನಾನು ಹಲವು ವರ್ಷಗಳ ಹಿಂದೆ ಬರಬೇಕಿತ್ತು. ಕಳೆದ 2-3 ವರ್ಷಗಳ ಹಿಂದೆ ನನಗೆ ಆಹ್ವಾನ ಇತ್ತು. ಕಾರಣಾಂತರಗಳಿಂದ ಅಥವಾ ನನ್ನ ಅಲೆಮಾರಿತನದ ದೆಸೆಯಿಂದ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತೊಂದು ಸಂತೋಷದ ವಿಷಯ ಅಂದರೆ ಶ್ರೀ ಬಾಲಕೃಷ್ಣ ಅವರ ಜೊತೆಗೆ ನಾನು ಇದೇ ಪ್ರದೇಶದಲ್ಲಿ 2ನೇ ಬಾರಿಗೆ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದೀನಿ. ಬಂದಾಗಿನಿಂದ ಶಾಲೆಯನ್ನ, ಕಟ್ಟಡವನ್ನ, ಮೈದಾನವನ್ನ, ಇಲ್ಲಿಯ ಚಟುವಟಿಕೆಗಳನ್ನ, ಜನಜಂಗುಳಿಯನ್ನ, ಶೈಕ್ಷಣಿಕ ಪರಿಸರವನ್ನ ಗಮನಿಸ್ತಾ ಇದ್ದೇನೆ. ನಾನು ಕಲ್ಪಿಸಿಕೊಂಡದ್ದಕ್ಕಿಂತ ಈ ವೈಭವ ಬಹಳ ದೊಡ್ಡದಾಗಿದೆ. ಸಾಧಾರಣವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳನ್ನು ನಡೆಸುವುದು ಬಹಳ ಕಷ್ಟ. ಆ ಕಷ್ಟಗಳ ನಡುವೆ ಯಶಸ್ವಿಯಾಗಿ ಒಂದು ಶಾಲೆ 17 ಸಂವತ್ಸರಗಳನ್ನು ದಾಟಿ ಮುಂದೆ ಹೋಗ್ತಾ ಇದೆ. ವಿವೇಕಕ್ಕೆ ಯಾವಾಗಲೂ ವೈಭವ ಇರಬೇಕು, ಅವಿವೇಕಕ್ಕಲ್ಲ. ಆದ್ದರಿಂದ ವಿವೇಕ ಮತ್ತು ವೈಭವ ಎರಡೂ ಬೆರೆತಿರುವ ಈ ಸಂಜೆಗೆ ಮತ್ತು ಅದಕ್ಕೆ ಸಾಕ್ಷಿಯಾಗಿರುವ ನಿಮಗೆಲ್ಲ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾಡು, ದೇಶ, ಜಗತ್ತು ಎತ್ತ ಕಡೆಗೆ ಹೋಗ್ತಿದೆ ಅಂತ ಪ್ರಾಜ್ಞರಾದ ನೀವೆಲ್ಲ ಬಲ್ಲಿನ. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಯುದ್ಧದ ತವಕ ತಲ್ಲಣಗಳು, ವಸಾಹತುಶಾಹಿ ಧೋರಣೆಗಳು, ಚಿಕ್ಕವರನ್ನು ದೊಡ್ಡವರು ಬೆದರಿಸುವುದು, ಅಪಹರಿಸುವುದು, ತೈಲಕ್ಕಾಗಿ ಬಹುದೊಡ್ಡ ಹೋರಾಟ, ವರ್ಷಗಟ್ಟಲೆ ಕಾದಾಟ. ವಿಶ್ವ ಭೂಪಟವನ್ನು ತೆಗೆದರೆ ಎಲ್ಲೆಡೆ ಯುದ್ಧ, ರಕ್ತಪಾತ, ಅಮಾಯಕರ ಬಲಿಕೋಶಗಳಾಗ್ತಿರೋದು. ಇದನ್ನು ನೀವು ಸುದ್ದಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಗಮನಿಸಿದಾಗ ಮನಸ್ಸಿಗೊಂದು ದಟ್ಟ ವಿಷಾದ ಆವರಿಸುತ್ತೆ. ಇಷ್ಟೆಲ್ಲ ವಿದ್ಯೆ, ವಿಜ್ಞಾನ, ನಾಗರಿಕತೆ ಬೆಳೆದಿರೋ ಹೊತ್ತಲ್ಲಿ ಯಾಕಪ್ಪ ಹೀಗಾಗ್ತಾ ಇದೆ? ಕೆಲವು ಮನುಷ್ಯರ ಲಾಲಸೆಯಿಂದ, ಲೋಭಿತನದಿಂದ ಇವತ್ತು ಜಗತ್ತು ಮೇಲ್ನೋಟಕ್ಕೆ 3ನೇ ವಿಶ್ವಯುದ್ಧ ಬರಲಿಕ್ಕಿದೆ, ಆಗಬಹುದು ಅನ್ನುವಂತಹ ನಾವು ಭವಿಷ್ಯವಾದಿಗಳಾಗಬೇಕಾಗಿಲ್ಲ. ಒಂದು ದೃಷ್ಟಿಯಲ್ಲಿ 3ನೇ ಮಹಾಯುದ್ಧ ಪ್ರಾರಂಭವಾಗಿ ಹೋಗಿದೆಯೇನೋ, ನಾವೆಲ್ಲ ಅದರಲ್ಲಿ ಪಾಲುದಾರರಾಗಿದ್ದೀವೇನೋ ಅಂತಕ್ಕಂಥ ಆತಂಕವನ್ನು ಕಾಣ್ತೇವೆ. ಇದೊಂದು ಕಠೋರ ವಾಸ್ತವ. ಇದರ ನಡುವೆ ನಮ್ಮ ಶಿಕ್ಷಣ, ನಮ್ಮ ನೀತಿ ಪಾಲಿಸಿಗಳು, ವಿಶ್ವ ಮಾನವತೆ, ಡೆಮಾಕ್ರಸಿ, ಪ್ರಜಾಪ್ರಭುತ್ವ, ಎಲ್ಲರೂ ಸಮಾನರು, ಈ ವಿಚಾರಗಳನ್ನು ಕಲೆ, ಸಾಹಿತ್ಯ, ಶಿಕ್ಷಣ ಅವು ಕೂಡ ನಿರಂತರವಾಗಿ ನಮ್ಮ ಮುಂದೆ ಪ್ರತಿಷ್ಠಾಪಿಸಲಿಕ್ಕೆ ಸಾಹಸ ಪಡ್ತಿದ್ದಾರೆ. ಹಾಗಾಗಿ ಯಾವುದೇ ಒಂದು ಶಾಲೆ ಹೋದರೆ ನನಗೆ ಅದು ಒಂದು ಪ್ರಸ್ತುತ ಪರಿಸ್ಥಿತಿಗಳಿಗೆ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆಯಾಗಿ ಕಾಣುತ್ತೆ. ನಾನು ಪ್ರಾಂಶುಪಾಲರು ಓದುವಾಗ ಗಮನಿಸ್ತಾ ಇದ್ದೆ ಇಲ್ಲಿಯ ಸಾಧನೆಯ ಪಟ್ಟಿಯನ್ನು. ಒಂದು ಶಾಲೆ ಬರಿಯ ಕಟ್ಟಡ ಅಲ್ಲ, ಅಲ್ಲಿ